ಕಾಶಿ ವಿಶ್ವೇಶ್ವರನ ಮೊರೆ ಹೋಗಿದ್ದಾರೆ ನಟ ಧ್ರುವ ಸರ್ಜಾ. ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕಾಶಿ ವಿಶ್ವೇಶ್ವರನ ಮೊರೆ ಹೋಗಿರುವಂತೆ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಮೊರೆ ಹೋಗಿದ್ದಾರೆ ನಟ ಧ್ರುವ ಸರ್ಜಾ. ಮಹಾಲಯ ಅಮಾವಾಸ್ಯೆ ಏನಿದೆ ಆ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆಯೊಂದನ್ನು ಮಾಡಿಸಿರುವಂಥದ್ದು. ವಿಶ್ವೇಶ್ವರ ಸ್ವಾಮಿಗೆ ನಟ ಧ್ರುವ ಸರ್ಜಾ ಈಗ ರುದ್ರಾಭಿಷೇಕವನ್ನು ಮಾಡಿಸಿರುವಂಥದ್ದು. ಕಾಲಭೈರವನಿಗೆ ನಟ ಧ್ರುವ ಸರ್ಜಾ ವಿಶೇಷ ಅಭಿಷೇಕವನ್ನು ಮಾಡಿಸಿದ್ದಾರೆ. ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಕೋಲಾರದ ಕೊರಗೊಂಡನಹಳ್ಳಿಯಲ್ಲಿರುವಂತಹ ದೇಗುಲ ಇದು. ಆ ದೇಗುಲದಲ್ಲಿ ಪೂಜೆಯನ್ನು ಮಾಡಿಸಿರುವಂಥದ್ದು. ಧ್ರುವಾಗೆ ಸಾಥ್ ನೀಡಿದ ಪೂರ್ವ ವಲಯದ DCP ಡಿ ದೇವರಾಜ್ ಅವರು ಕೂಡ ಅವರ ಜೊತೆಯಲ್ಲಿ ಸೇರಿಕೊಂಡು ಪೂಜೆಯನ್ನು ಮಾಡಿಸಿರುವಂಥದ್ದು. ನಟ ಧ್ರುವ ಸರ್ಜಾ ರುದ್ರಾಭಿಷೇಕವನ್ನು ಮಾಡಿಸಿದ್ದಾರೆ. ಮಹಾಲಯ ಅಮಾವಾಸ್ಯೆ ಏನಿದೆ ಅದರ ಪ್ರಯುಕ್ತ ಒಂದು ವಿಶೇಷ ಪೂಜೆಯನ್ನು ಹೋಮವನ್ನು ಮಾಡಿಸಿರುವಂಥದ್ದು ನೀವು ಗಮನಿಸ್ತಾ ಇರ್ತೀರ. ಪೂಜೆಯಲ್ಲಿ ಕುಳಿತಿರುವಂಥದ್ದು ನಟ ಧ್ರುವ ಸರ್ಜಾ ಅವರು ಹೋಮವನ್ನು ಮಾಡಿಸ್ತಾ ಇದ್ದಾರೆ, ಅಭಿಷೇಕವನ್ನು ಮಾಡಿಸಿದ್ದಾರೆ. ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡಿದ್ದಾರೆ. ಕಾಲಭೈರವೇಶ್ವರನಿಗೆ ನಟ ಧ್ರುವ ಸರ್ಜಾ ವಿಶೇಷ ಅಭಿಷೇಕ ಪೂಜೆಯನ್ನು ಮಾಡಿ ಮಹಾಲಯ ಅಮಾವಾಸ್ಯೆಯ ಒಂದು ಪ್ರಯುಕ್ತ ಈ ರೀತಿಯಾದಂತಹ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಭಾಗಿಯಾಗಿರುವಂಥದ್ದು. ದೇವಸ್ಥಾನದಲ್ಲಿ ಕೋಲಾರದ ಕೊರಗೊಂಡನಹಳ್ಳಿ ಏನಿದೆ ಆ ಒಂದು ದೇವಾಲಯದಲ್ಲಿ ಈ ರೀತಿಯಾದಂತಹ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ, ಅಭಿಷೇಕವನ್ನು ಮಾಡಿಸಿದ್ದಾರೆ, ರುದ್ರಾಭಿಷೇಕವನ್ನು ಮಾಡಿಸಿರುವಂಥದ್ದು. ನಟ ಧ್ರುವ ಸರ್ಜಾ ಅವರು ತಮ್ಮ ಚಿತ್ರೀಕರಣದ ದೃಷ್ಟಿಯಿಂದಲೂ ಕೂಡ ಇದನ್ನು ಮಾಡಿಸಿರಬಹುದು. ತಮ್ಮ ಚಿತ್ರಗಳು ಯಶಸ್ಸಾಗಲಿ ಅನ್ನುವಂಥ ಉದ್ದೇಶ ಇರ್ಬೋದು, ಮತ್ತು ಅವರ ಒಂದು ಜಾತಕದ ವಿಚಾರವಾಗಿ ಕೂಡ ಇರಬಹುದು. ಈ ಮಹಾಲಯ ಅಮಾವಾಸ್ಯೆ ಏನಿದೆ ತುಂಬ ಮುಖ್ಯವಾದಂಥದ್ದು. ಈಗ ಸೂರ್ಯಗ್ರಹಣ ಕೂಡ ಇರುವಂಥದ್ದು. ಇನ್ನೇನು ನಾಳೆ ಸೂರ್ಯಗ್ರಹಣ ಇದೆ, ಅದರ ಗ್ರಹಣದ ಪ್ರಯುಕ್ತ ಕೂಡ ಈ ಒಂದು ಪೂಜೆ ಮಾಡಿಸಿರ್ಬೋದು ಎನ್ನುವಂತಹ ಮಾಹಿತಿ ಧ್ರುವ ಸರ್ಜಾಗೆ ಸಾಥ್ ನೀಡಿದ್ದಾರೆ. ಪೂರ್ವ ವಲಯದ DCP ಆದಂತಹ ದೇವರಾಜ್ ಅವರು ಕೂಡ ಈ ಒಂದು ಪೂಜೆಯಲ್ಲಿ ಅವರಿಗೆ ಸಾಥನ್ನು ನೀಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.